ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಈ ಥರ ಪೋಟ್ಲಿ ಬ್ಯಾಗ್ ಮಾಡೋದು ಯಾವ ಥರ ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಗ್ರಾನಿ ಸ್ಕ್ವೇರ್ ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ, ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಇವಾಗ ಇದರಿಂದ ಪೋಟ್ಲಿ ಬ್ಯಾಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಪೋಟ್ಲಿ ಬ್ಯಾಗ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊಳ್ಳೋಣ. ಅಂದರೆ ಈ ಥರ ಹೈಟ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೋಸ್ಕರ ಇಲ್ಲಿ ಒಂದೇ ಒಂದು ಲೈನ್ನ ಜಾಸ್ತಿ ಹಾಕ್ಕೊಳ್ಳೋಣ. ಜಾಯಿನ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ನೀವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಮಾಡ್ಬೋದು. ನಾನು ಇವಾಗ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ, ಗಿಫ್ಟ್ ಐಟಮ್ನ ಇಟ್ಕೊಡೋದಕ್ಕೆ, ಅಥವಾ ಪೋಟ್ಲಿ ಬ್ಯಾಗ್ ನೀವು ಕಾಯಿನ್ನೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಅಥವಾ ನೀವು ಫೋನ್ ಪೌಚ್ ಕೂಡ ಇದರಿಂದ ಮಾಡ್ಬೋದು. ಗ್ರ್ಯಾನಿ ಸ್ಕ್ವೇರ್ ಒಂದು ಮಾಡೋದು ಕಲಿತ್ರೆ ಅದರಿಂದ ತುಂಬ ಐಟಮ್ಸ್ನ ನೀವು ಮಾಡೋದನ್ನು ಕಲಿಬೋದು. ಇಲ್ಲಿ 4 ಹಾಕ್ಕೊಂಡಿದ್ದೀನಿ. ಅದೇ ಥರ ಈಗ ಇಲ್ಲಿ 4 ಹಾಕೋತೀನಿ. ನೀವು ಈ ಥರನೂ ಹಾಕೋಬೋದು, ಇಲ್ಲ ಅಂದರೆ ಪ್ರತಿಯೊಂದು ಚೈನಲ್ಲೂ ಒಂದೊಂದೇ ಡಬಲ್ ಕ್ರೋಶನ ಹಾಕ್ಕೊಂಡು ಕೂಡ ಈ ಲೈನ್ನ ಫಿನಿಷ್ ಮಾಡ್ಕೋಬೋದು. ನಾನು ಈ ಪ್ಯಾಟರ್ನ್ ಇದೇ ಥರ ಇದೆ ಅಂತ ಇದೇ ಥರ ಹಾಕ್ತಾಯಿದ್ದೀನಿ. ನೀವು ಕೂಡ ಈ ಥರನೇ ಬೇಕಾದರೆ ಹಾಕೋಬೋದು. ಸೊ ಇಲ್ಲೆಲ್ಲೆಲ್ಲಿ ಗ್ಯಾಪ್ ಇದೆ ಇಲ್ಲಿ ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶ ಇಲ್ಲಿವರೆಗೂ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಈ ಕಾರ್ನರ್ವರೆಗೂ. ಇಲ್ಲಿ ನೋಡಿ, ಎರಡನ್ನೂ ನಾನು ಈ ಥರ ಒಂದೊಂದು ಎಕ್ಸ್ಟ್ರಾ ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ. ಇದೇ ಥರ ನೀವು ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಎರಡನ್ನೂ ಜಾಯಿನ್ ಮಾಡೋಣ. ಇಲ್ಲಿ ಜಾಯಿನ್ ಮಾಡೋಕ್ಕೂ ನೀವು ಬೇರೆ ಕಲರ್ನ ಹಾಕ್ಕೋಬೋದು. ಅದು ಇದ್ರ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಕಲರ್ ಕಾಂಬಿನೇಷನ್ನ ನೋಡಿ. ಇಲ್ಲಿ ಈ ಥರ ಬ್ಯಾಕ್ನ ಒಳಗಡೆ ಮಾಡಿ ಈ ಥರ ಇಟ್ಕೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಈ ಥರ ತೊಗೊಂಡು ನಾವು ಈ ಥರ ಇಲ್ಲಿಗೆ ಫಿನಿಷ್ ಮಾಡ್ಬೋದು. ಸೊ ಇಲ್ಲಿಂದ ನಾವು ಈ ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ಎರಡನ್ನೂ ಕರೆಕ್ಟಾಗಿ ಜಾಯಿನ್ ಮಾಡಿಕೊಂಡು ಈ ಥರ ಕ್ರೋಶ ಹಾಕ್ಕೊಂಡು ಬೇರೆ ನಿಮ್ಮ ಚಾಯ್ಸ್ ಯಾವ ಕಲರ್ ಆದರೂ ನೀವು ಜಾಯಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ಒಂದೇ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಹೋಗೋಣ. ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲಿ ತಗೊಳ್ಳಿ, ಈ ಥರ ಒಳಗಡೆ ತಗೊಂಡು ಈ ಥರ ತೆಗೆದುಬಿಡಿ. ಒಂದೊಂದೇ ನೀವು ಚೈನ್ಗಳನ್ನು ಜೋಡಿಸ್ಕೊಂಡು ಹೋಗಬೇಕು. ನೋಡಿ, ಈ ಥರ ಎರಡನ್ನು ಸೇರಿಸಿ ಒಂದು ಲೂಪ್ನ ಹೊರಗಡೆ ತೆಗೆದು ಈ ಥರ ಮಾಡಿ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲೊಂದು ಗ್ಯಾಪ್ ಆಯಿತು. ಈ ಥರ ಆಗಬಾರ್ದು. ಸೊ ಅದನ್ನು ನೀವು ನೋಡಿಕೊಂಡು ಹಾಕಬೇಕು.
ನೋಡಿ ಈ ಥರ ಬರುತ್ತೆ. ಸೊ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಇಲ್ಲಿ ಟರ್ನ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇವಾಗ ಈ ಕಾರ್ನರಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಈ ಕಾರ್ನರಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ ನೋಡಿ. ಸೊ ಅಲ್ಲಿ ಹಾಕಿಬಿಟ್ಟು ಒಂದೇ ಪ್ಲೇಸಲ್ಲಿ ಮೂರು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಈ ಥರ. ಆಮೇಲೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡೋಗಿ. ಇಲ್ಲಿ ಯಾಕೆ ಅಂದರೆ ಇಲ್ಲಿ ಈ ಥರ ಟರ್ನ್ ಬರೋದ್ರಿಂದ ಒಂದೇ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ನಾವು ಟೈಟ್ ಆಗಿಬಿಡುತ್ತೆ. ಸೊ ಅದಕ್ಕೆ 2 ಅಥವಾ 3 ಸಿಂಗಲ್ ಕ್ರೋಶೆ ಒಂದೇ ಪ್ಲೇಸಲ್ಲಿ ಹಾಕ್ಕೊಳ್ಳಿ ಈ ಕಾರ್ನರಲ್ಲಿ. ಅದಾದಮೇಲೆ ಮತ್ತೆ ಸೇಮ್ ಒಂದೊಂದೇ ಚೈನ್ನ, ಆ ಕಡೆದ್ದು ಒಂದು ಚೈನ್, ಈ ಕಡೆದ್ದು ಒಂದು ಚೈನ್ನ ಎರಡನ್ನು ಸೇರಿಸ್ಬಿಟ್ಟು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಈ ಥರ ನೀವು ಈ ಥರ ಜಾಯಿನ್ ಮಾಡಿ ನೋಡಿಕೊಂಡು ಹಾಕೋದ್ರಿಂದ ಏನು ತಪ್ಪಾಗಲ್ಲ. ನೋಡಿಕೊಂಡು ಇಲ್ಲಿವರೆಗೂ ಹಾಕ್ಕೊಳ್ಳಿ. ಮತ್ತು ಇಲ್ಲೂ ಈ ಕಾರ್ನರಲ್ಲೂ 3 ಅಥವಾ 2 ಹಾಕ್ಕೊಳ್ಳಿ. ಈ ಕಾರ್ನರಲ್ಲಿ ಎಷ್ಟು ಹಾಕಿದ್ರು ಇಲ್ಲೂ ಅಷ್ಟೇ ಹಾಕ್ಕೊಳ್ಳಿ. 3 ಹಾಕ್ಕೊಂಡ್ರೆ 3 ಹಾಕ್ಕೊಳ್ಳಿ, 2 ಹಾಕಿದ್ರೆ 2 ಹಾಕ್ಕೊಳ್ಳಿ. ಅದೇ ಥರ ಪೂರ್ತಿಯಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇಲ್ಲಿ ಓಪನ್ ಮಾಡಿ ಇವಾಗ ಒಂದೊಂದೇ ಲೇಯರ್ ಹಾಕಬೇಕು. ಎರಡನ್ನೂ ಜಾಯಿಂಟ್ ಮಾಡಿಬಿಡಿ. 3 ಕಡೆ ನಾವು ಇವಾಗ ಜಾಯಿಂಟ್ ಮಾಡಿದ್ದೀವಿ. ಈ ಒಂದು ಕಡೆ ಇದೊಂದು ಓಪನ್ ಪ್ಲೇಸ್ ಇರುತ್ತೆ. ಸೊ ಇಲ್ಲಿ ಇವಾಗ ಡಿಸೈನ್ ಮಾಡೋಣ. ಇಲ್ಲಿ ಫಸ್ಟು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಇಲ್ಲೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಗ್ಯಾಪಲ್ಲಿ ನಾವು ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ, ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಳೋಣ. ಈಗ ಮತ್ತೆ ಅದೇ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಸೊ ಇದೇ ಥರ ಇದು ಒಂಥರ ಡಿಸೈನ್ ಆಗುತ್ತೆ. ಈ ಗ್ಯಾಪಿಗೆ ನಾವು ಬರೋವರೆಗೂ ಒಂದೊಂದು ಸಿಂಗಲ್ ಕ್ರೋಶೆ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆ ಬಂತು. ಈ ಗ್ಯಾಪಲ್ಲಿ ಮತ್ತೆ ಫಸ್ಟ್ ಹಾಫ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಟ್ರಿಪಲ್ ಕ್ರೋಶೆ, ಮತ್ತು ಒಂದು ಡಬಲ್ ಕ್ರೋಶೆ, ಒಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ಈ ಡಿಸೈನು ಈ ಥರ ಕಾಣಿಸುತ್ತೆ. ಅವಾಗ ಫ್ಲವರ್ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಪೂರ್ತಿ ರೌಂಡನ್ನ ಆ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇದನ್ನು ಪೂರ್ತಿಯಾಗಿ ಈ ಥರ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ದಾರನೆಲ್ಲ ನೀವು ಹೈಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಬಿಡಿ. ಈಗ ಇದಕ್ಕೆ ಪೋಟ್ಲಿ ಥರ ಕಟ್ಟೋದಕ್ಕೆ ಇಲ್ಲಿ ಚೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಒಂದಿಷ್ಟು ಉದ್ದ ತೊಗೊಳ್ಳೋಣ. ಇದು ಈ ಥರ 2 ರೌಂಡ್ ಆಗಬೇಕು. ಸ್ವಲ್ಪ ಉದ್ದ ಇರಲಿ. ಇಷ್ಟು ಉದ್ದ ತೊಗೊಳ್ಳೋಣ. ಅಷ್ಟು ಉದ್ದ ಆಗೋವರೆಗೂ ಚೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಅದಕ್ಕೆ ಡಬಲ್ ಆಗೋ ಥರ ಇವಾಗ ಹೇಳಿದ್ನಲ್ಲ ಅಷ್ಟುದ್ದ ಚೈನ್ಗಳು ಹಾಕ್ಕೊಂಡು ಒಂದು ಡೋರಿ ಥರ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಉದ್ದ ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ.
ಸೊ ನಮಗೆ ಸೂಜಿ ಹಾಕಿ ಇದಕ್ಕೆ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಥರ 2 ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಇಷ್ಟು ದಾರ ಬಿಟ್ಟಿದ್ದೀನಿ, ಇಲ್ಲಿ ನೋಡಿ ಇಷ್ಟು ಲೆಂತ್ ಇರಲಿ. ಈ ಥರ 2 ಮಾಡ್ಕೊಳ್ಳಿ. ನೋಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡೆ. ಈಗ ಇಲ್ಲಿ ಈ ಎಂಡಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಈ ಕಾರ್ನರಿಂದ ಈ ಥರ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇದರೊಳಗಡೆ ನಾವು ಒಂದು ದಾರ ಮೇಲೆ ಬರೋ ಥರ, ಒಂದು ದಾರ ಕೆಳಗಡೆ ಬರೋ ಥರ ಹಾಕ್ಕೊಂಡು ಹೋಗೋಣ. ನೋಡಿ ಇಲ್ಲಿ ಈ ಥರ ಮೇಲೆ ಬರುತ್ತೆ, ಇಲ್ಲಿ ಕೆಳಗಡೆ ಹೋಗುತ್ತೆ. ಆ ಥರ ನೀವು ಹಾಕ್ಕೊಳ್ಳಿ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಆ ಎಂಡ್ವರೆಗೂ ಬರಬೇಕು, ಒಂದು ರೌಂಡ್ ಫುಲ್ ಆಗಬೇಕು. ಆ ಥರ ಹಾಕ್ಕೊಳ್ಳಿ. ಈಗ ಇದೇ ಥರ ಇನ್ನೊಂದು ದಾರನೂ ನಾವು ಹಾಕ್ಕೊಳ್ಳೋಣ. ಇನ್ನೊಂದು ಡೋರಿ ಅದನ್ನು ಪೋಣಿಸ್ಕೊಂಡು ನೋಡಿ, ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿಗೆ ಕ್ಲೋಸ್ ಮಾಡಿದ್ದೀವಿ. ಇದನ್ನು ಈ ಡೋರಿನ ಇವಾಗ ಇದನ್ನು ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ, ಇಲ್ಲೇ ಫಿನಿಷ್ ಮಾಡಬೇಕು ಕೂಡ. ಸ್ವಲ್ಪ ಜಾಗ ಮಾಡ್ಕೊಳ್ಳಿ, ಮಾಡ್ಕೊಂಡು ಈ ಥರ ಜಾಗ ಮಾಡ್ಕೊಳ್ಳಿ. ಕೈಯಿಂದ ಮಾಡಿಕೊಂಡು ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ ಕೆಳಗೆ ಬರೋ ಥರ ಹಾಕಿ. ಎಲ್ಲ ಹಾಕಿ ಬೇಕಾದ್ರೆ ಲಾಸ್ಟಲ್ಲಿ ಇದು ಈ ಡೋರಿ ಈ ಕಡೆ ಬಂದಿದೆ, ಬೇಕಾದ್ರೆ ಇದು ಈ ಕಡೆ ಬರೋ ಥರ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಎರಡು ದಾರನೂ ಕರೆಕ್ಟ್ ಮಾಡಿಕೊಂಡು ಸೈಜ್ನ ಕರೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಎರಡನ್ನೂ ಎಳೆದ್ಬಿಟ್ಟು ಸೇಮ್ ಸೈಜ್ ಮಾಡ್ಕೊಳ್ಳಿ. ಈ ಡೋರಿ ಎಂಡಲ್ಲಿ ಹಾಕೋದಕ್ಕೆ ಈ ಥರ ಫ್ಲವರ್ ಮಾಡ್ಕೊಳ್ಳೋಣ. ಸ್ಮಾಲ್ ಫ್ಲವರ್ ಮಾಡೋದು ನೋಡೋಣ. ಒಂದು ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು 2 ಚೈನು, 2 ಡಬಲ್ ಕ್ರೋಶ, 2 ಚೈನು, ಮ್ಯಾಜಿಕ್ ರಿಂಗ್ ಒಳಗಡೆ
ಸ್ಲಿಪ್ ಸ್ಟಿಚ್ಚು. ನಿಮಗೆ ಎಷ್ಟು ಪೆಟಲ್ಸ್ ಬೇಕೋ ಅಷ್ಟು ಪೆಟಲ್ಸ್ನ ರಿಪೀಟ್ ಮಾಡಿ. 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 1 2 ಚೈನು, ಸ್ಲಿಪ್ ಸ್ಟಿಚ್ಚು, 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 2 ಚೈನು, ಮ್ಯಾಜಿಕ್ ರಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ಚು, 1 ಚೈನು, 2 ಚೈನು, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 2 ಚೈನು, ಸ್ಲಿಪ್ ಸ್ಟಿಚ್ಚು. ನೀವು ಈ ಫ್ಲವರ್ಗಳನ್ನ ಹೇರ್ ಕ್ಲಿಪ್ ಥರನೇ ಯೂಸ್ ಮಾಡ್ಬೋದು. ನೋಡಿ ಈ ಥರ. ಇವಾಗ ಇದೆರಡನ್ನೂ ಜಾಯಿಂಟ್ ಮಾಡಿ ಒಂದು ಫ್ಲವರ್ ಹಾಕೋಣ. ಇಲ್ಲಿ ನೋಡಿ ಈ ಥರ ಫ್ಲವರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಈ ಫ್ಲವರ್ನ ಇಲ್ಲಿ ಹಾಕೋಣ. ಈ 2 ದಾರನ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಇಲ್ಲಿಂದ ಸೂಜನ್ ಹಾಕಿ 2 ದಾರನೂ ಸೇರಿಸಿ ಒಳಗಡೆ ತಗೊಳ್ಳಿ. ಈ ಸೈಡು ಈ ಫ್ಲವರ್ ಹಾಕ್ಕೊಳ್ಳೋಣ. ಈ ಥರ ಮುತ್ತು ಹಾಕ್ಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಗಂಟು ಹಾಕ್ಕೊಂಡ್ಬಿಡಿ, ಈ ಮುತ್ತು ಹೊರಗಡೆ ಬರದೇ ಇರೋ ಥರ. ಎಕ್ಸ್ಟ್ರಾ ದಾರನ ತೆಗೆದುಬಿಡಿ. ಅದೇ ಥರ ಇಲ್ಲೂ ಒಂದು ಮುತ್ತು ಹಾಕ್ಕೊಳ್ಳೋಣ. ಅಲ್ಲ ಅಂದರೆ ಸೂಜಿ ದಾರದಿಂದನೇ, ಆದರೆ 2 ದಾರನೂ ಪೋಣಿಸ್ಕೊಳ್ಳಿ. ಈ ಥರ ಹಾಕ್ಕೊಳ್ಳಿ. ನೋಡಿ ಇವಾಗ ನಮ್ಮ ಪೋಟ್ಲಿ ಬ್ಯಾಗು ರೆಡಿ ಆಯಿತು. ತುಂಬ ಸುಲಭವಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸುಂದರವಾಗಿದೆ. ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದನ್ನು ನೀವು ಗಿಫ್ಟ್ ಐಟಮ್ ಥರ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. Thanks for watching, friends.